ಸಕ್ಕರೆ ಕಾರ್ಖಾನೆ ಭ್ರಷ್ಟಾಚಾರದ ಮಸಿ ತೊಳೆದು ಅಭಿವೃದ್ಧಿ ಮಾಡ್ತೀನಿ ಅಂದ್ರು ನೂತನ ಅಧ್ಯಕ್ಷ ಎಂಎಲ್ಸಿ ಚನ್ನರಾಜು ಹಟ್ಟಿಹೊಳಿ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಅತಿ ದೊಡ್ಡ ಕಾರ್ಖಾನೆಯಾದ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಇಂದು ನೂತನ ಅಧ್ಯಕ್ಷರಾಗಿ ವಿಧಾನ ಪರಿಷತ್ ಸದಸ್ಯರಾದ ಚನ್ನರಾಜು ಹಟ್ಟಿಹೊಳಿ ಅವಿರೋಧವಾಗಿ ಆಯ್ಕೆಯಾದರು. ಉಪಾಧ್ಯಕ್ಷರಾಗಿ ಶಿವನಗೌಡ ಪಾಟೀಲ್ರು ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ವ್ಯವಸ್ಥಾಪಕ ನಿರ್ದೇಶಕ ವಿಶ್ವನಾಥ್ ಹಿರೇಮಠ ಸೇರಿದಂತೆ ವಿವಿಧ ಕಬ್ಬು ಬೆಳೆಗಾರರ ಸಂಘ, ಕಾರ್ಮಿಕರ ಸಂಘ ಹಾಗೂ ಗಣ್ಯರು ಇವರನ್ನ ಸನ್ಮಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಎಲ್ಲ ನಿರ್ದೇಶಕರನ್ನ ಸನ್ಮಾನ ಮಾಡಲಾಯಿತು. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಅವರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಚನ್ನರಾಜು ಹಟ್ಟಿಹೊಳಿ ಅವರು ಸಕ್ಕರೆ ಕಾರ್ಖಾನೆಯ ಅಭಿವೃದ್ಧಿ ಬಗ್ಗೆ ಮುಕ್ತವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದರು. 20ನೇ ತಾರೀಕು ದೀಪಾವಳಿ, ಅದ ನಂತರ ಒಂದು 3-4 ದಿವಸದಲ್ಲಿ ಕಾರ್ಖಾನೆಯ ಕಬ್ಬಿನ ಹಂಗಾಮವನ್ನು ಪ್ರಾರಂಭ ಮಾಡಬೇಕು. ಅದು ನಮ್ಮ ಮುಂದೆ ಇರುವಂತಹ ಒಂದು ದೊಡ್ಡ ಗುರಿ. ಅದಕ್ಕಾಗಿ ಈಗಾಗಲೇ ನಾವು 2 ಸುತ್ತಿನ ಚರ್ಚೆಯನ್ನ ವ್ಯವಸ್ಥಾಪಕ ನಿರ್ದೇಶಕರ ಜೊತೆ ಮತ್ತು ಕಾರ್ಖಾನೆಯ ಎಲ್ಲ ಕಾರ್ಮಿಕ ವರ್ಗದವರ ಜೊತೆ ಒಂದು 2 ಸುತ್ತಿನ ಚರ್ಚೆ ಮಾಡಿದ್ದೇವೆ. ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಆ ಥರದ ಎಲ್ಲ ರೀತಿಯಿಂದ ನಾವು ತಯಾರಿ ಮಾಡಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ಪ್ರಣಾಳಿಕೆಯಲ್ಲಿ ರೈತ ಬಾಂಧವರಿಗೆ ನಾವು ಏನು ವಾಗ್ದಾನ ಕೊಟ್ಟಿದ್ವಿ, ಈ ಕಬ್ಬಿನ ಕಟಾವು ಮತ್ತು ಟ್ರಾನ್ಸ್ಪೋರ್ಟೇಷನ್ ಈ ಗ್ಯಾಂಗ್ಗಳನ್ನು ನಾವು ವ್ಯವಸ್ಥೆ ಮಾಡ್ತಾವಂತ ನಿಮಗೇನು ನಾವು ವಾಗ್ದಾನ ಕೊಟ್ಟಿದ್ವಿ, ಆ ಪ್ರಕಾರ ಸುಮಾರು 250 ಕಟಾವು ಗ್ಯಾಂಗ್ಗಳ ವ್ಯವಸ್ಥೆ ಆಗೈತಿ. ಈಗಾಗಲೇ ಮಹಾರಾಷ್ಟ್ರದಿಂದ ಮತ್ತೇನು ನಾವು ಲೋಕಲ್ ಬುಕ್ ಮಾಡಿದ್ದೀವಿ ಅವ್ರಿಗೆಲ್ಲ ಬರಲಿಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ. ಅವು ಬರಕ್ಕೆ ಸ್ಟಾರ್ಟ್ ಆಗಿದಾವ. 20ನೇ ತಾರೀಕಿನ ಮಟ್ಟ ಸುಮಾರು 250 ಗ್ಯಾಂಗು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಸುತ್ತಮುತ್ತಲಿನ ಎಲ್ಲ ರೈತ ಬಾಂಧವರ ಹೊಲಗಳಿಗೆ ನಾವು ಅವನ್ನ ಕಳಿಸಿಕೊಟ್ಟು ಎಲ್ಲ ನಿರ್ದೇಶಕ ಮಂಡಳಿ ಅವರ ಒಂದು ಸಹಕಾರದೊಂದಿಗೆ ಆದಷ್ಟು ಬೇಗ ಕಾರ್ಖಾನೆಯನ್ನು ಪ್ರಾರಂಭ ಮಾಡ್ಕೊಳ್ಳೋಣ. ನಮ್ಮ ಮುಂದೆ ಸವಾಲುಗಳ ಗುಡ್ಡ, ಸುಮಾರು ಚಾಲೆಂಜ್ಗಳನ್ನು ನಾವು ಫೇಸ್ ಮಾಡಬೇಕಾಗತ್ತೆ. ಎಲ್ಲ ನಿಮ್ಮ ಸಹಕಾರವು ಪ್ರತಿಯೊಂದು ಹೆಜ್ಜೆಯಲ್ಲಿ, ನಮ್ಮ ಆಡಳಿತ ಮಂಡಳಿಯ ಪ್ರತಿಯೊಬ್ಬ ಸದಸ್ಯರ ಜೊತೆ ಪ್ರತಿಯೊಂದು ಹೆಜ್ಜೆಯಲ್ಲಿ ನಿಮ್ಮ ಸಹಕಾರ ಬೇಕಾಗತ್ತೆ. ಬಹಳ ವರ್ಷದ ಈ ಒಂದು ಕಾರ್ಖಾನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ತರಬೇಕಾಗತ್ತೆ. ಹಂತವಾಗಿ ಸತತವಾಗಿ ಒಂದು 2ರಿಂದ 3 ಸೀಸನ್ ನಾವು 4 ಲಕ್ಷ ಟನ್ ಕ್ರಷಿಂಗ್ ಮಾಡುವಂಥ ಒಂದು ಗುರಿಯನ್ನು ಇಟ್ಕೊಂಡು ಹೋಗ್ಬೇಕು. ಅವಾಗ ಇಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ನಮಗೆಲ್ಲ ಆಗ್ತದೆ. ಅದಕ್ಕೆ ಇವತ್ತು ಫಸ್ಟ್ ಸಭೆ ಇರೋದ್ರಿಂದ ಜಾಸ್ತಿ ಮಾತಾಡೋದಿಲ್ಲ. ಕೇನ್ ಕೆರಿಯರ್ ಪೂಜಾ ಏನು ಕಬ್ಬಿನ ಹಂಗಾಮನ್ನು ನಾವು ಪ್ರಾರಂಭ ಮಾಡ್ತೇವೆ ದೀಪಾವಳಿ ನಂತರ 22, 23 ಒಂದು ತಾರೀಕು ಫಿಕ್ಸ್ ಮಾಡ್ಕೊಂಡು ಎಲ್ಲ ಹಿರಿಯರು ಕೂತ್ಕೊಂಡು ಎಲ್ಲ ಮಠಾಧೀಶರ ಒಂದು ರೈತ ಬಾಂಧವರು ಒಂದು ಮಾರ್ಗದರ್ಶನದ ಮೇರೆಗೆ ಒಂದು ಡೇಟ್ ನಾವು ಫಿಕ್ಸ್ ಮಾಡ್ತೀವಿ. ಅವತ್ತ ಒಂದು ದೊಡ್ಡದಾದಂಥ ಒಂದು ಸಭೆ ಮಾಡುವ ಮೂಲಕ ಎಲ್ಲ ಅಕ್ಕಪಕ್ಕದ ಕಬ್ಬು ಬೆಳೆಗಾರರನ್ನ, ರೈತ ಬಾಂಧವರನ್ನ, ಕಾರ್ಖಾನೆಯ ಹಿತೈಷಿಗಳನ್ನ, ಎಲ್ಲ ಮುಖಂಡರನ್ನ ಕರೆಯಿಸುವ ಮೂಲಕ ಒಂದು ಭವ್ಯವಾದಂಥ ಆ ಕಬ್ಬು ಹಂಗಾಮಿನ ಪ್ರಾರಂಭಕ್ಕೆ ಒಂದು ಭವ್ಯವಾದಂಥ ಒಂದು ಚಾಲನೆಯನ್ನು ನೀಡೋಣ ಎಲ್ಲರ ಸಮ್ಮುಖದಲ್ಲಿ. ಇವತ್ತು ನೀವು ಯಾರ್ಯಾರು ಬಂದಿರಿ ಅವತ್ತೂ ಎಲ್ಲರೂ ಬರಬೇಕು. ನಿಮ್ಮ ಜೊತೆ ಇನ್ನೂ ರೈತ ಬಾಂಧವರನ್ನು ಕರ್ಕೊಂಡು ಬಂದು ಒಂದು ದೊಡ್ಡದಾದಂಥ ಒಂದು ಕಾರ್ಯಕ್ರಮ ಮಾಡಿ ಭವ್ಯವಾಗಿ ಈ ಕಬ್ಬಿನ ಹಂಗಾಮಿಗೆ ನಾವು ಚಾಲನೆ ನೀಡೋಣ. ಎಲ್ಲರೂ ಒಟ್ಟಾರೆ ಈ ಕಾರ್ಖಾನೆ ಒಳಿತಿಗಾಗಿ ಶ್ರಮಿಸೋಣ. ನಾನಂತೂ ಪಣ ತೊಟ್ಟ ಹಗಲಿರುಳು ಈ ಕಾರ್ಖಾನೆ ಒಳಿತಿಗಾಗಿ, ಕಾರ್ಮಿಕರ ಒಳಿತಿಗಾಗಿ, ರೈತರ ಒಳಿತಿಗಾಗಿ ನಾನು ಶ್ರಮಿಸ್ತೇನೆ. ನಿಮ್ಮೆಲ್ಲರದು ಆಶೀರ್ವಾದ ಇರಲಿ. ಏನಿವತ್ತು ಕಿತ್ತೂರು ಕರ್ನಾಟಕದ ಅತ್ಯಂತ ದೊಡ್ಡ ಸಕ್ಕರೆ ಕಾರ್ಖಾನೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದು ರೀತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಿರೀಕ್ಷೆಯಂತೆ ವಿಶೇಷವಾಗಿ ಜನಪ್ರಿಯ ವಿಧಾನ ಪರಿಷತ್ ಸದಸ್ಯರಾಗಿದ್ದ ತಕ್ಷಣ ಚನ್ನರಾಜು ಹಟ್ಟಿಹೊಳಿ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು, ಮತ್ತು ಉಪಾಧ್ಯಕ್ಷರಾಗಿ ಶಿವನಗೌಡ ಪಾಟೀಲ್ರವರು ಆಯ್ಕೆಯಾಗಿರ್ತಕ್ಕಂಥದ್ದು ಸಾಕಷ್ಟು ಅವರ ಅಭಿಮಾನಿಗಳಲ್ಲಿ ಮತ್ತು ಸಕ್ಕರೆ ಕಾರ್ಖಾನೆಯ ಕಾರ್ಮಿಕರಲ್ಲಿ, ರೈತ ಭಾಗದ ಒಂದು ರೀತಿ ಈ ಕಡೆ ರೈತಾಪಿ ವರ್ಗದಲ್ಲಿ ಎಲ್ಲೋ ಒಂದು ಕಡೆ ಭಾರಿ ಭರವಸೆ ಮೂಡಿದೆ. ವಿಶೇಷವಾಗಿ ಇವತ್ತಾನೇ ಅಧ್ಯಕ್ಷ ಸ್ಥಾನ ಸ್ವೀಕಾರ ಮಾಡಿರ್ತಕ್ಕಂಥ ಚನ್ನರಾಜು ಹಟ್ಟಿಹೊಳಿ ಅವರು ನಮ್ಮ ನ್ಯೂಸ್ ಸಮೂಹಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಪ್ರಥಮವಾಗಿ ತಮಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ಅಭಿನಂದನೆಗಳು. ಧನ್ಯವಾದ. ಹೇಳಿ ಸರ್, ವಿಶೇಷವಾಗಿ ಏನೋ ಎಲ್ಲ ಕುಸ್ತಿ ಮುಗೀತು, ಎಲ್ಲ ಅಧ್ಯಕ್ಷ ಸ್ಥಾನ ಅಲಂಕಾರ ಮಾಡಿದ್ದೀರಾ. ವಿಶೇಷವಾಗಿ ಸಾಕಷ್ಟು ಸವಾಲುಗಳಿದ್ದಾವೆ, ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಯಾವ ರೀತಿ ನಿಮ್ಮದೇ ಆದ ಏನೇನು ಪ್ಲಾನ್ ಸರ್ ಫ್ಯಾಕ್ಟರಿ ವಿಚಾರಕ್ಕೆ? ವಿಶೇಷವಾಗಿ ಅಭೂತಪೂರ್ವವಾದಂಥ ಒಂದು ಜಯವನ್ನು ನಮ್ಮ 15 ಜನ ಪ್ಯಾನೆಲ್ ಮೆಂಬರ್ಗಳಿಗೆ, ಅಭ್ಯರ್ಥಿಗಳಿಗೆ ಮತದಾರ ಪ್ರಭುಗಳು ಕೊಟ್ಟಿದ್ದಾರೆ. ಮೊದಲನೇದಾಗಿ ಎಲ್ಲ ಶೇರ್ ಹೋಲ್ಡರ್ಸ್ಗೆ, ಎಲ್ಲ ರೈತಾಪಿ ವರ್ಗದ ಎಲ್ಲ ನನ್ನ ಬಾಂಧವರಿಗೆ, ಕಾರ್ಖಾನೆ ಹಿತೈಷಿಗಳಿಗೆ, ಯಾವತ್ತು ಎಲ್ಲ ಜಿಲ್ಲಾ ಮುಖಂಡರಿಗೆ
ಈ ಒಂದು ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ವಿಶೇಷವಾಗಿ ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ಇರ್ಬೋದು, ಖಾನಾಪುರಿನ ಶಾಸಕರಾದಂಥ ನಮ್ಮ ವಿಠ್ಠಲನ ಹಲ್ಗೇಕರ್ ಅವರು ಇರ್ಬೋದು, ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ಬೋದು, ಮತ್ತು ಈ ಜಿಲ್ಲಾ ಎಲ್ಲ ಮುಖಂಡರು ಒಂದು ಒಕ್ಕೂರಲಿಂದ ನಮ್ಮ ಒಂದು ಪ್ಯಾನಲ್ಗೆ ಸಪೋರ್ಟ್ ಮಾಡಿದರು. ಎಲ್ಲ ರೈತಾಪಿ ವರ್ಗದ ಆಶಯದಂತೆ 15 ಜನ ನಾವು ಆರಿಸಿ ಬಂದಿದ್ದೀವಿ. ಬಹಳ ದೊಡ್ಡ ಒಂದು ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ. ಇವತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಒಂದು ಚುನಾವಣೆಯ ಮೊದಲನೇ ಸಭೆಯಲ್ಲಿ ಎಲ್ಲ 15 ಜನ ನಿರ್ದೇಶಕರು ಅವಿರೋಧವಾಗಿ ನಮ್ಮನ್ನು ಅಧ್ಯಕ್ಷರನ್ನಾಗಿ ಹಾಗೂ ಶಿವನಗೌಡ ಪಾಟೀಲ್ ಅವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಸಂದರ್ಭದಲ್ಲಿ ಎಲ್ಲ ಚುನಾವಿತ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರಿಗೂ ಕೂಡ ಧನ್ಯವಾದ. ಬಹುದೊಡ್ಡ ಒಂದು ಜವಾಬ್ದಾರಿಯನ್ನು ಇವತ್ತು ನಮ್ಮ ಹೆಗಲ ಮೇಲೆ ಕೊಟ್ಟಿದ್ದಾರೆ. ಯಶಸ್ವಿಯಾಗಿ ನಾವು 15 ಜನ ಸೇರಿಕೊಂಡು ಅದನ್ನು ನಡೆಸ್ಕೊಂಡು ಹೋಗ್ತೀವಿ. ಕಾರ್ಖಾನೆಯ ಒಳಿತಿಗಾಗಿ ಕೆಲಸ ಮಾಡ್ತೀವಿ, ಕಾರ್ಮಿಕರ ಒಳಿತಿಗಾಗಿ ಕೆಲಸ ಮಾಡ್ತೀವಿ, ರೈತರ ಒಂದು ಏಳಿಗೆಗಾಗಿ ಕೆಲಸ ಮಾಡ್ತೀವಿ. ವಿಶೇಷವಾಗಿ ಈ ಒಂದು ಸಕ್ಕರೆ ಕಾರ್ಖಾನೆಯ ಅವಲಂಬಿತ ಇರುವಂಥ ಅಕ್ಕಪಕ್ಕದ ಗ್ರಾಮದ ಎಲ್ಲ ರೈತರ ಪರವಾಗಿ ಕೆಲಸ ಮಾಡ್ತೀವಿ. ಸಾಕಷ್ಟು ಸವಾಲುಗಳದಾವ, ಚಾಲೆಂಜಸ್ ಅದಾವ. ಅದನ್ನೆಲ್ಲ ಎದುರಿಸಿ ಈ ಒಂದು ಕಬ್ಬಿನ ಹಂಗಾಮಿನ ಸೀಸನ್ 25-26 ದೀಪಾವಳಿ ನಂತರ ಪ್ರಾರಂಭ ಮಾಡ್ತೀವಿ. ರೈತರಲ್ಲಿ ಮನವಿ ಮಾಡ್ಕೋತೀವಿ, ಗುಣಮಟ್ಟದ ಕಬ್ಬನ್ನು ನಿಮ್ಮ ಸಕ್ಕರೆ ಕಾರ್ಖಾನೆಯಾದಂಥ ಮಲಪ್ರಭಾ ಸಹಕಾರಿ ಕಾರ್ಖಾನೆಗೆ ತಾವು ಈ ಸಲ ತಾವು ಸಪ್ಲೈ ಮಾಡಬೇಕು. ನಿಮ್ಮ ಕಬ್ಬನ್ನು ಸಮಯಕ್ಕೆ ಸರಿಯಾಗಿ ನಾವು ಕಟಾವು ಮಾಡ್ಕೊಂಡು ಬರ್ತೀವಿ, ಸಮಯಕ್ಕೆ ಸರಿಯಾಗಿ ತಮಗೆ ಬಿಲ್ ಹಾಕ್ತೀವಿ. ಎಲ್ಲ ಕಾರ್ಮಿಕರ ಕೂಡ ಒಳ್ಳೆಯ ರೀತಿ ಕೆಲಸ ಮಾಡಲಿಕ್ಕೆ ತಯಾರಿದ್ದಾರೆ. ಕಾರ್ಖಾನೆ ಕಬ್ಬನ್ನು ನುರಿಸ್ಲಿಕ್ಕೆ ರೆಡಿ ಐತಿ. ಅದಕ್ಕಾಗಿ ಎಲ್ಲ ರೈತ ವರ್ಗದ ಬಾಂಧವರಲ್ಲಿ ಕೇಳ್ಕೊತೀನಿ, ಗುಣಮಟ್ಟದ ಕಬ್ಬನ್ನು ನಿಮ್ಮ ಕಾರ್ಖಾನೆಯಾದಂಥ ಮಲಪ್ರಭಾ ಕಾರ್ಖಾನೆ ಕಳಿಸ್ಬೇಕಂತ ಮನವಿ ಮಾಡ್ತೀನಿ. ಸರ್, ಈಗ ವಿಶೇಷವಾಗಿ ನಿಮ್ಮದೇ ಸರ್ಕಾರ ಇದೆ, ಮೇಡಮ್ ಅವರು ಒಂದು ರೀತಿ ಸಚಿವರು ಇದ್ದಾರೆ. ಯಾವ ರೀತಿ ಸಕ್ಕರೆ ಕಾರ್ಖಾನೆ ಏಳಿಗೆಗೆ ಯಾವ ರೀತಿ ಪೂರಕ ಆಗಲಿದೆ ಸರ್? ನೋಡಿ, ಸಕ್ಕರೆ ಕಾರ್ಖಾನೆ ಏಳಿಗೆಗಾಗಿ ಹಂತ ಹಂತವಾಗಿ ಈಗಾಗಲೇ ನಾವು ಕೊಟ್ಟಂಥ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ. ಸರ್ಕಾರದಿಂದ ಅನುದಾನ ತರಲಿಕ್ಕೆ ಶತಪ್ರಯತ್ನ ಮಾಡ್ತೀವಿ. ನಮಗೆ ಪೂರ್ಣ ಭರವಸೆ ಇದೆ. ನಮ್ಮ ಸರ್ಕಾರ ಈ ಒಂದು ಸಕ್ಕರೆ ಕಾರ್ಖಾನೆಗೆ 50 ವರ್ಷದ ಇತಿಹಾಸವುಳ್ಳಂಥ ಈ ಒಂದು ಸಕ್ಕರೆ ಕಾರ್ಖಾನೆಗೆ ಅನುದಾನವನ್ನು ಕೊಟ್ಟೇ ಕೊಡ್ತಾರೆ. ನಮಗೆ ಪೂರ್ಣ ವಿಶ್ವಾಸ ಐತಿ. ಆ ಅನುದಾನ ತೆಗೆದುಕೊಂಡು ಬರ್ತೀವಿ. ನಂತರ ಸಾಕಷ್ಟು ಯೋಜನೆಗಳದಾವೆ ನಮ್ಮಲ್ಲಿ. ಆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತೊಗೊಂಡು ಬರ್ತೀವಿ. ಸತತ ಒಂದು 10 ವರ್ಷ ಈ ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡಿ ಈ ಸಕ್ಕರೆ ಕಾರ್ಖಾನೆಯನ್ನು ನಡೆಸಿ ನಮಗೆ ಅನುಭವ ಐತಿ. ಆ ಎಲ್ಲ ಅನುಭವವನ್ನು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯನ್ನು ಯಾವ ರೀತಿ ನಾವು ಪುನಶ್ಚೇತನ ಮಾಡಬೇಕು, ಆ ಪುನಶ್ಚೇತನ ಮಾಡಲಿಕ್ಕೆ ಎಲ್ಲ ಅನುಭವವನ್ನು ಹಾಕ್ತೀವಿ. ಪ್ರತಿಯೊಂದು ಹಂತದಲ್ಲಿ ನಾವು ಕೆಲಸ ಮಾಡಿ ಬರುವಂಥ ಒಂದು 2-3 ವರ್ಷದಲ್ಲಿ ಏನು ಶೇರ್ ಹೋಲ್ಡರ್ಸ್ ನಮ್ಮ ಮೇಲೆ ವಿಶ್ವಾಸ ಇಟ್ಟ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ಅವರೆಲ್ಲರೂ ಹೌದು ಅನ್ನೋ ರೀತಿ ನಾವು ಕೆಲಸ ಮಾಡಿ ತೋರಿಸ್ತೇವಂತ ನಮ್ಮ ಮೊದಲನೇ ಸಭೆ ಅಧ್ಯಕ್ಷರಾದ ಮೇಲೆ ಮೊದಲನೇ ಪತ್ರಿಕಾ ಸಂದರ್ಶನ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಈಗ ಭ್ರಷ್ಟಾಚಾರದ ಮಸಿ ಸಾಕಷ್ಟು ಬೆಳೆದಿದೆ ಸರ್ ಸಕ್ಕರೆ ಕಾರ್ಖಾನೆಗೆ. ವಿಶೇಷವಾಗಿ ಅವ್ಯವಹಾರದ ಬಗ್ಗೆ ಸಾಕಷ್ಟು ತನಿಖೆಗಳು ನಡೀತವೆ. ಇಂಥ ಸಂದರ್ಭದಲ್ಲಿ ಯಾವ ರೀತಿ ಸರ್ ಸಕ್ಕರೆ ಸಚಿವರು ಸಹ ಒಂದು ರೀತಿ ಇದ್ರ ಬಗ್ಗೆ ನೆಗೆಟಿವ್ ಆಗಿ ವ್ಯಕ್ತಪಡಿಸಿದ್ರು, ಇದನ್ನ ಪಾಸಿಟಿವ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀರಾ? ನೋಡಿ, ನಾವು ಈಗಾಗಲೇ ಹೇಳಿದ್ದೇವೆ, ತನಿಖೆ ಅದರ ಪ್ರಕಾರ ಅದು ನಡೀಲಿ. ತನಿಖೆಗೆ ಏನೇನು ಸಹಕಾರ ಬೇಕು ನಾವು ಕೊಡ್ತೇವೆ. ತನಿಖೆ ಮಾಡಲಿಕ್ಕೆ ಸರ್ಕಾರನೂ ಸಕ್ಷಮ ಇದೆ, ಸಕ್ಕರೆ ಸಚಿವರು ಸಕ್ಷಮ ಅದಾರ. ಕಾರ್ಖಾನೆಯ ನಿರ್ದೇಶಕರಾಗಿ ಆ ತನಿಖೆಗೆ ಏನು ಸಹಕಾರ ಬೇಕು ನಾವು ಕೊಡ್ತೇವೆ. ಆ ತನಿಖಾ ವರದಿ ಬಂದ ನಂತರ ಅದ್ರ ಬಗ್ಗೆ ಮಾತಾಡ್ತೀನಿ. ಒಂದು. ಎರಡನೇದ್ದು, ಕಾರ್ಖಾನೆಯ ಹೆಸರಿಗೆ ಏನೊಂದು ಸ್ವಲ್ಪ ಡ್ಯಾಮೇಜ್ ಆಗೈತಿ, ಅದನ್ನು ನಾವು 15 ಜನ ಸೇರಿಕೊಂಡು ಆದಷ್ಟು ಬೇಗ ಅದನ್ನ ಸರಿ ಮಾಡ್ತೀವಿ. ಎಲ್ಲರೂ ತಂಡವಾಗಿ ಮುಖ್ಯಮಂತ್ರಿಗಳ ಹತ್ರ ನಿಯೋಗ ಕರ್ಕೊಂಡು ಹೋಗ್ತೀನಿ, ಸಕ್ಕರೆ ಸಚಿವರ ಹತ್ರ ನಿಯೋಗ ತೆಗೆದುಕೊಂಡು ಹೋಗ್ತೀವಿ. ಹೋಗಿ ಕಾರ್ಖಾನೆ ಬಗ್ಗೆ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಅನುದಾನ ಕೇಳುವುದರ ಜೊತೆಗೆ ನಮ್ಮ ನೂತನವಾಗಿ ಆರಿಸಿ ಬಂದಂಥ ಆಡಳಿತ ಮಂಡಳಿಗೆ ಎಲ್ಲ ರೀತಿಯ ಸಹಕಾರ ಅವ್ರು ಕೊಡಬೇಕಂತ ಕೇಳ್ಕೊತೀವಿ. ಈಗಾಗಲೇ ದೂರವಾಣಿ ಮೂಲಕ ನಾವೆಲ್ಲರನ್ನು ಸಂಪರ್ಕ ಮಾಡಿದ್ದೀವಿ. ನಮಗೆ ಫುಲ್ ಎಲ್ಲ ರೀತಿಯಿಂದ ಸಹಕಾರ ಕೊಡ್ತೇವಂತ ಅವರೆಲ್ಲ ರಾಜ್ಯದ ಮುಖಂಡರು ನಮಗೆ ಹೇಳಿದ್ದಾರೆ. ಇನ್ನು ಮಾಡಿ ತೋರಿಸ್ಬೇಕಷ್ಟೆ. ತಾವೆಲ್ಲರೂ ಕಾಯಬೇಕು. ಒಂದು ಒಳ್ಳೆಯ ನಿರ್ಧಾರ ಈಗಾಗಲೇ ತಾವು ತೆಗೆದುಕೊಂಡಿದ್ದಾರೆ ನಮಗೆಲ್ಲ ಓಟ್ ಹಾಕೋ ಮೂಲಕ. ಎಲ್ಲರೂ ತಾಳ್ಮೆಯಿಂದ ನಮಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ರಿ.
ಮತ್ತು ಈ ಸಂದರ್ಭದಲ್ಲಿ ಏನು ನಮ್ಮ ಜೊತೆಗೆ ಏನು ಬೇರೆ ಎಲ್ಲ ಕಂಟೆಸ್ಟೆಂಟ್ ಎಲೆಕ್ಷನ್ ನಿಂತಿದ್ರು ತಮಗೂ ಕೂಡ ಹೇಳಲಿಕ್ಕೆ ಬಯಸ್ತೀನಿ. ನಾನು ನನ್ನ ಚುನಾವಣೆ ಭಾಷಣದಲ್ಲಿ ಈಗಾಗಲೇ ಹೇಳಿದ್ದೀನಿ, ನಾವು ಯಾರೂ ಇದನ್ನು ವೈಯಕ್ತಿಕ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳೋದು ಬೇಡ. ನೀವು ಕಾರ್ಖಾನೆ ಒಳಿತಿಗಾಗಿ ಚುನಾವಣೆಗೆ ನಿಂತಿದ್ರಿ, ನಾವು ನಿಂತಿದ್ವಿ, ನಾವೆಲ್ಲ ಒಂದೇ. ಇನ್ನೆಲ್ಲ ಮತ್ತು ನಾವು ಒಂದಾಗಿ ಕೆಲಸ ಮಾಡಬೇಕು. ಯಾರೂ ವೈಯಕ್ತಿಕ ಪ್ರತಿಷ್ಠೆಗೆ ತೆಗೆದುಕೊಳ್ಬೇಡ್ರಿ. ನಮಗೆ ಜನರು ಶೇರ್ ಹೋಲ್ಡರ್ಸು ಆಶೀರ್ವಾದ ಮಾಡಿದ್ದಾರೆ, ನಾವು ಕೆಲಸ ಮಾಡ್ತೀವಿ, ನೀವು ಕೂಡ ಸಹಕಾರ ಕೊಡ್ರಿ. ಮತ್ತು ನಿಮಗೂ ಚಲೋ ಆಕತಿ, ಕಾರ್ಖಾನೆಗೂ ಚಲೋ ಆಕತಿ, ಕಾರ್ಖಾನೆ ನಂಬಿದಂಥ ರೈತರಿಗೆ ಒಳ್ಳೇದಾಕತಿ, ಶೇರ್ ಹೋಲ್ಡರ್ಸ್ಗೆ ಒಳ್ಳೇದಾಕತಿ. ಸೊ ಚುನಾವಣೆಯಲ್ಲಿ ನಿಂತು ಸ್ವತಂತ್ರ ಎಲ್ಲ ನನ್ನ ಬಾಂಧವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ನಮ್ಮ 15 ಜನರಿಗೆ ಆಶೀರ್ವಾದ ಮಾಡಿದ್ದಾರೆ ಅಂದರೆ ನಿಮಗೂ ಆಶೀರ್ವಾದ ಮಾಡಿದರು. ಯಾರು ವೈಯಕ್ತಿಕ ಪ್ರತಿಷ್ಠೆ ತಗೋಬೇಡ್ರಿ, ಎಲ್ಲರೂ ಕೂಡ ಕೆಲಸ ಮಾಡೋಣ. ಈಗ ಉಪಾಧ್ಯಕ್ಷ ಸ್ಥಾನಕ್ಕೆ ಏನಾದ್ರು ಅವಧಿ ಹಂಚಿಕೆ ಆಗಿದೆ ಸರ್? ಇಲ್ಲ, ಆ ರೀತಿ ಏನೂ ಆಗಿಲ್ಲ. ನಾವೀಗ ಉಪಾಧ್ಯಕ್ಷರನ್ನ ಶಿವನಗೌಡ ಪಾಟೀಲ್ ಅವ್ರನ್ನ ಮಾಡಿದ್ದೀವಿ. ಆ ರೀತಿ ಏನು ಅವಧಿ ಬಗ್ಗೆ ಏನು ಮಾತಾಗಿಲ್ಲ. ಮುಂಬರುವಂಥ ದಿನದಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೇವೆ. ಈಗ ಇಲ್ಲಿ ಕಾರ್ಖಾನೆಯಲ್ಲಿ ಸಾಕಷ್ಟು ಒಂದು ರೀತಿ ಕಾರ್ಮಿಕರ ವಸತಿ ಗೃಹಗಳು ಮಳೆಗೆ ಸುರ್ತಾ ಇದೆ ಸರ್. ವಿಶೇಷವಾಗಿ ತಾವು ಬಂದ ಮೇಲೆ ಏನಾದ್ರು ಸ್ವಲ್ಪ ಪುನರ್ವಸತಿ ಪ್ರಯತ್ನ ಮಾಡ್ತೀರಿ ಸರ್? ಹಂತವಾಗಿ ಕಾರ್ಮಿಕರಿಗೆ ನೂತನವಾಗಿ ಕಟ್ಟಡವನ್ನು ಕಟ್ಟಲಿಕ್ಕೆ ಕಾಮಗಾರಿಯನ್ನು ಆದಷ್ಟು ಶೀಘ್ರದಲ್ಲಿ ಪ್ರಾರಂಭ ಮಾಡ್ತೀವಿ. ಸರಿ, ಕೊನೆ ಪ್ರಶ್ನೆ. ಎಲ್ಲ ಕಬ್ಬಿನ ಈ ಬೆಳೆಗಾರರಿಗೆ ಮತ್ತೆ ಷೇರುದಾರರಿಗೆ ಮತ್ತೆ ಕಾರ್ಮಿಕರಿಗೆ ಏನು ಭರವಸೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ಎಲ್ಲ ನನ್ನ ಕಬ್ಬು ಬೆಳೆಗಾರರಿಗೆ, ಶೇರ್ ಹೋಲ್ಡರ್ಸ್ಗೆ, ಎಲ್ಲ ರೈತಾಪಿ ವರ್ಗದ ಎಲ್ಲ ಬಾಂಧವರಿಗೆ, ನನ್ನ ಹಿತೈಷಿಗಳಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಕಾರ್ಖಾನೆಯನ್ನು ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡ್ತೀವಿ. ಎಲ್ಲ ಅರೇಂಜ್ಮೆಂಟ್ಸ್ನ ಮಾಡ್ಕೊಂಡಿದ್ದೀವಿ. ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಕಬ್ಬು ಕಟ್ಕೊಂಡು ಹೋಗ್ತೀವಿ. ಗುಣಮಟ್ಟದ ಕಬ್ಬನ್ನು ತಾವು ಕಾಯ್ದುಕೊಳ್ಬೇಕು. ಈ ಕಾರ್ಖಾನೆ ಮೇಲಿಟ್ಟಂಥ ನಿಮ್ಮ ಅಭಿಮಾನವನ್ನು ಎತ್ತಿ ಹಿಡಿಬೇಕು. ಒಳ್ಳೆಯ ಗುಣಮಟ್ಟದ ಕಬ್ಬನ್ನು ಸಪ್ಲೈ ಮಾಡಿರಿ. ಮನೆಗೆ ಬಂದು ಕಬ್ಬು ಕಟಾವು ಮಾಡ್ಕೊಂಡು ಹೋಗ್ತೀವಿ. 15ರಿಂದ 20 ದಿವಸದಾಗ ನಿಮಗೆ ಬಿಲ್ ಹಾಕ್ತೀವಿ. ಕಾರ್ಮಿಕರ ಒಳಿತಿಗಾಗಿ ನಾವು ಶ್ರಮಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಒಕ್ಕೂರ್ಲಿಂದ ಮೊದಲು ಹೆಂಗೆ ನೀವು ಮಲಪ್ರಭಾ ಕಾರ್ಖಾನೆ ಮೇಲೆ ತಾವು ಅಭಿಮಾನಿ ಕಬ್ಬು ಸಪ್ಲೈ ಮಾಡ್ತೀರಿ, ಈ ಸಲ ಮಾಡ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೇನೆ. ಮಾತಾಡ್ತಾನು ತಮ್ಮೆಲ್ಲರಿಂದ ಸಹಕಾರದಿಂದ ನಮ್ಮೆಲ್ಲರನ್ನು ಆರಿಸಿ ಈ ಸಂಸ್ಥೆ ಈ ಒಂದು ಸೋಲ್ ಫ್ಯಾಕ್ಟ್ರಿ ಒಂದು ಒಳ್ಳೆಯ ಅಭಿವೃದ್ಧಿ ಮಾಡಲು ತಾವೆಲ್ಲರೂ ನಮ್ಮನ್ನು ಇಲ್ಲಿ ಕಳಿಸಿಕೊಟ್ಟಿದ್ದೀರಿ. ಅದಕ್ಕೆ ತಾವು ನೀವು ಇಟ್ಟಂಥ ಒಂದು ವಿಶ್ವಾಸವನ್ನು ನಾವು ಎಂದೂ ದುರುಪಯೋಗ ತಗೊಳ್ಳಿ, ಒಳ್ಳೆಯ ರೀತಿಯಾದಂಥ ಒಂದು ಸೇವೆಯನ್ನು ಮಾಡಿ ಈ ಫ್ಯಾಕ್ಟ್ರಿಯ ಪುನರ್ಚೇತನವನ್ನು ಮಾಡ್ತೇವೆ. ಮತ್ತು ನಮ್ಮ ಶಾಸಕರ ಬಾಬಾ ಸಾಹೇಬ್ ಪಾಟೀಲ್ ರವರ ಒಂದು ಮಾರ್ಗದರ್ಶನ ಮತ್ತು ಖಾನಾಪುರ ಶಾಸಕರ ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.